ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗೆ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಶುಭಾಶಯ ಕೋರಿದರು. ಪರೀಕ್ಷೆಗಳು ಸರಾಗವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ನಗರದ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಷ್ಪ ನೀಡಿ ಪರೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ರಬಕವಿಬನಹಟ್ಟಿ, ಜಮಖಂಡಿ ತಾಲೂಕು ಸೇರಿದಂತೆ ಉಪವಿಭಾಗದ ವ್ಯಾಪ್ತಿಯಲ್ಲಿ 8,800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದು, ಸುಮಾರು 25 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಒಟ್ಟು 8,818 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದು, ಪರೀಕ್ಷಾ ಕಾರ್ಯಗಳಿಗೆ 398 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ಪತ್ರಿಕೆಗಳ ಸುರಕ್ಷಿತ ಸಾಗಾಣಿಕೆಗೆ 9 ಮಾರ್ಗಗಳನ್ನು ರೂಪಿಸಲಾಗಿದೆ. ಭದ್ರತೆ, ಪಾರದರ್ಶಕತೆಗೆ ವಿಶೇಷ ಗಮನ ನೀಡಿದ್ದಾಗಿ ಅವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಟಿಎಚ್ಒ ಗೈಬುಸಾಬ್ ಗಲ್ಗಲಿ, ನ್ಯಾಯವಾದಿ ಆರ್ ಕರೋಸಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನಿಂದ ನಮ್ಮ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ನಾವು ಇಲ್ಲಿ ಜಿಜಿ ಹೈಸ್ಕೂಲ್ ನಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಏನು ಪ್ರಥಮ ಪರೀಕ್ಷೆಯನ್ನ ಬರೆದಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ಕೋರೋದಕ್ಕೆ ಬಂದಿದ್ದೀವಿ. ನನ್ನೊಟ್ಟಿಗೆ ಬಿಒ ಆಫೀಸರು ಮತ್ತು ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದಾರೆ. ಜಮಖಂಡಿ ತಾಲೂಕಿನಲ್ಲಿ 8,818 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಈ ವರ್ಷ ಬರೀತಿದ್ದಾರೆ. 25 ಅಂದ್ರೆ ರಬಕವಿಬನಹಟ್ಟಿ ತಾಲೂಕನ್ನು ಸೇರಿಸಿ 25 ಸೆಂಟರ್ಗಳಿದಾವೆ, 10 ರೂಟ್ಗಳಿದಾವೆ. ಎಲ್ಲ ಆಫೀಸರ್ಗಳು ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿ ವರ್ಷ ಪೂರ್ತಿ ನಾವು ಅಕಾಡೆಮಿಕ್ ಆಗಿ ಬಹಳಷ್ಟು ಯೋಜನೆಗಳನ್ನ ಶಿಕ್ಷಣ ಇಲಾಖೆಯಿಂದ ಮಾಡಿಸಿದ್ದಾರೆ. ಎಲ್ಲ ನನ್ನ ಉಪವಿಭಾಗದ 4 ತಾಲೂಕಿನ 4 ಬಿಒಗಳು ಬಹಳ ಕ್ರಿಯಾಶೀಲವಾಗಿ ಎಲ್ಲ ಯೋಜನೆಗಳನ್ನ ಪಾಠದ ಕುರಿತಾಗಿ ಏನು ಯೋಜನೆಗಳಿದ್ದು ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲವುಗಳನ್ನ ಅತ್ಯಂತ ತೀವ್ರವಾಗಿ, ತೀಕ್ಷ್ಣವಾಗಿ, ಸಫಲವಾಗಿ ಮಾಡಿದ್ದಾರೆ. ಇವತ್ತಿನಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತವೆ. ಈ ಮೂಲಕ ನಾವೆಲ್ಲಾ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಶುಭಾಶಯಗಳನ್ನ ಹೇಳ್ತೇವೆ ಮತ್ತು ಪರೀಕ್ಷೆಗಳು ಅತ್ಯಂತ ಸರಾಗವಾಗಿ, ಸರಳವಾಗಿ, ಅತ್ಯಂತ ಪಾರದರ್ಶಕವಾಗಿ ನಡೀತವೆ. ಅವನ್ನ ನಡೆಸೋದಕ್ಕೆ ನಮ್ಮೆಲ್ಲ ಅಧಿಕಾರಿ ವರ್ಗ ಸಫಲವಾಗಿ ನಿಂತಿದೆ ಅಂತ ಹೇಳ್ತಾರೆ. ಉಪವಿಭಾಗಾಧಿಕಾರಿಗಳು ಜಮಖಂಡಿ ಅವರು ಮಕ್ಕಳಿಗೆ ಇವತ್ತು ಶುಭ ಕೋರೋದ್ರ ಮುಖಾಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರಲಿಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇಡೀ ನಮ್ಮ ಜಮಖಂಡಿ ತಾಲೂಕು ರಬಕವಿಬನಹಟ್ಟಿ ಸೇರಿ ಒಟ್ಟು 8,818 ಮಕ್ಕಳು ಪರೀಕ್ಷೆಯನ್ನು ಬರಲಿದ್ದಾರೆ. ಇದಕ್ಕಾಗಿ ನಾವು 398 ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿರುವಾಗಿ 9 ಮಾರ್ಗಗಳಿದ್ದಾವೆ. ಮುಂದುವರೆದು ಈಗ ಪ್ರಶ್ನೆ ಪತ್ರಿಕೆಗಳನ್ನ ಮಾರ್ಗಾಧಿಕಾರಿಗಳು ಮತ್ತು ಮೊಬೈಲ್ ಸ್ವಾಧೀನಾಧಿಕಾರಿಗಳು, ಸಿಟಿಂಗ್ ಸ್ಕ್ವಾಡ್ಸು ಕೂಡ ಇದಕ್ಕೆ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇದಲ್ಲದೆ ಈಗ ಈ ಕಳೆದ 2-3 ವರ್ಷಗಳಿಂದ ವೆಬ್ಕಾಸ್ಟಿಂಗ್ ಅಡಿಯಲ್ಲಿ ಮಕ್ಕಳು ಪರೀಕ್ಷೆ ಬರೆಯುವುದರಿಂದ ಒಂದು ವ್ಯವಸ್ಥಿತವಾಗಿ, ಪಾರದರ್ಶಕವಾಗಿ ಮತ್ತು ಸುಗಮವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಮಗೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೂ ಕೂಡ ಕುಡಿ ನೀರು, ಶೌಚಾಲಯ, ಗಾಳಿ ಬೆಳಕದ್ದು ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಎಲ್ಲ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ತಾಲೂಕು ಆಡಳಿತ, ತಹಶೀಲ್ದಾರ್ ಅವರು, ತಾಲೂಕ್ ಪಂಚಾಯತ್ ಇಒರವರು ನೇತೃತ್ವದಲ್ಲಿ ಕೂಡ ಸ್ಕ್ವಾಡ್ ಕಮಿಟಿಗಳಿದ್ದಾವೆ. ಒಟ್ಟು ನಮ್ಮ ಜಮಖಂಡಿ ತಾಲೂಕಿನ 5 ಸ್ಕ್ವಾಡ್ ಕಮಿಟಿಗಳು ಇರೋದನ್ನ ಅವರು ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಂಚಾರ ಮಾಡಿ ಈ ಒಂದು ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಕ್ರಮವನ್ನು ವಹಿಸಲಾಗಿದೆ. ಇವತ್ತು ನಾವು ಮಕ್ಕಳಿಗೆಲ್ಲ ಭೇಟಿಯಾಗಿ ಅವರಿಗೆ ಶುಭವನ್ನು ಕೋರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಕಳೆದ 1 ವರ್ಷದಿಂದ ಹಗಲು ರಾತ್ರಿ ಅನ್ನೋದನ್ನೇ ಒಂದು ಯುದ್ಧೋಪಾದಿಯಲ್ಲಿ ಕೆಲಸವನ್ನ ಈ ಸರಿ ನಮ್ಮೆಲ್ಲ ಶಿಕ್ಷಕ ಬಳಗ ಮಾಡಿದೆ, ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ. ದಾಖಲೆ ಪ್ರಮಾಣದಲ್ಲಿ ಈ ವರ್ಷ ಖಂಡಿತವಾಗಿ ರಿಸಲ್ಟ್ ಅನ್ನ ನಾವು ಜಮಖಂಡಿ ತಾಲೂಕಿನಿಂದ ಕೊಡ್ತೀವಿ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಶುಭವಾಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ಮೊದಲು ಸ್ವಾಗತ. ವಿದ್ಯಾರ್ಥಿಗಳಿಗೆ ಒಂದು ಎರಡು ಕೊಡ್ರಿ ಮೇಡಮ್.